ಸ್ನೇಹಿತರೆ ನಮಸ್ಕಾರ. ನಮ್ಮ ಕನ್ನಡ ಚಿತ್ರರಂಗದ ರಾಕಿ ಬಾಯ್ ಆಗಿರ್ತಕ್ಕಂಥ ಯಶ್ ಅಭಿಮಾನಿಗಳು ತುಂಬಾ ದಿನಗಳಿಂದ ಕಾಯ್ತಾ ಇರತಕ್ಕಂತಹ ಟಾಕ್ಸಿಕ್ ಎ ಫೇರ್ ಟೇಲ್ ಫಾರ್ ಗ್ರೌಂಡ್ ಅಪ್ಸ್ ಚಿತ್ರದ ಬಹು ನಿರೀಕ್ಷಿತ ಟ್ರೈಲರ್ ಕೊನೆಗೂ ಇವತ್ತು ಬಿಡುಗಡೆಯಾಗಿದೆ. ಟ್ರೈಲರ್ ಬಿಡುಗಡೆ ಆಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಶ್ ಅವರ ಹೊಸ ಲುಕ್, ಆಕ್ಷನ್ ದೃಶ್ಯಗಳು ಮತ್ತೆ ಕತೆ ಮತ್ತು ಸ್ಟಾರ್ ಪಾತ್ರಗಳ ಬಗ್ಗೆ ತುಂಬ ಚರ್ಚೆಗಳು ಆಗ್ತಾ ಇದೆ. ಇನ್ನು ಈ ಟ್ರೈಲರ್ನಲ್ಲಿ ಏನೇನಿದೆ, ಯಶ್ ಅವರು ಯಾವ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ನಯನತಾರ ಮತ್ತು ಕಿಯಾರಾ ಅಡ್ವಾಣಿಯವರ ಪಾತ್ರ ಏನು, ಟಾಕ್ಸಿಕ್ ಚಿತ್ರದ ಕತೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಯಶ್ ಅವರ ಡಾರ್ಕ್ ಅವತಾರ, ಇಲ್ಲಿ KGF ನಂತರ ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಮೇಲೆ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಅನ್ನು ನಾವು ಇಟ್ಕೊಂಡಿದ್ವಿ. ಈ ಬಾರಿ ಯಶ್ ಅವರು ಸಂಪೂರ್ಣವಾಗಿ ವಿಭಿನ್ನವಾಗಿರ್ತಕ್ಕಂತಹ ಒಂದು ಡಾರ್ಕ್ ಲುಕ್ನಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ನಾವು ಟ್ರೈಲರ್ನಲ್ಲಿ ನೋಡ್ತಾ ಇದ್ದೀವಿ, ಗ್ಯಾಂಗ್ಸ್ಟರ್ ಜಗತ್ತು, ಹಿಂಸೆ, ದ್ರೋಹ, ಅಧಿಕಾರ, ಈ ರೀತಿ ಎಲ್ಲವೂ ಕೂಡ ಒಂದು ಸಂಬಂಧಗಳ ಸುಳಿಗಳಲ್ಲಿ ನಾವು ನೋಡ್ಬೋದು. ಇನ್ನು ಯಶ್ ಅವರ ಪಾತ್ರ ಒಂದಕ್ಕಂಥದ್ದು ಒಂದು ದೊಡ್ಡ ಒಂದು ರಹಸ್ಯವನ್ನೇ ನಾವು ಕಾಣ್ಬೋದು. ಇಲ್ಲಿ ನಿರ್ದೇಶಕ ಆಗಿರ್ತಕ್ಕಂಥ ಗೀತು ಮೋಹನ್ ದಾಸ್ ಅವರು ಇಚ್ಛಿಸುವಂತೆ ಟ್ರೈಲರ್ ಇದು ಬಂದಿದೆ ಅಂತ ಹೇಳ್ಬೋದು. ತಂದೆ ಮಗನ ಒಂದು ಸಂಬಂಧ ಯಾವ ರೀತಿ ಇರ್ತಕ್ಕಂಥದ್ದು ಅನ್ನೋದು ಒಂದು ಸುಳಿವನ್ನು ನಾವು ನೋಡ್ಬೋದು. ಟ್ರೈಲರ್ನ ಪ್ರಮುಖ ಕುತೂಹಲಗಳಲ್ಲಿ ತಂದೆ ಮತ್ತು ಮಗನ ಒಂದು ಸಂಘರ್ಷ ಅಂತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಎಲ್ಲರ ಗಮನವನ್ನು ಸೆಳೆಯುತ್ತೆ. ಯಶ್ ಒಂದಕ್ಕಿಂತ ಹೆಚ್ಚು ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಬಗ್ಗೆ ವರದಿಗಳು ಬಂದಿದ್ದು, ಟ್ರೈಲರ್ನಲ್ಲಿ ಕೂಡ ವಿಷಯದ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಈ ಚಿತ್ರದ ಸಂಪೂರ್ಣ ಕತೆ ಏನು ಅಂತಕ್ಕಂಥದ್ದು ಇನ್ನೂ ಕೂಡ ಯಾವುದೇ ರೀತಿ ಸ್ಪಷ್ಟತೆ ನಮಗೆ ಬಂದಿಲ್ಲ. ಇನ್ನು ಇಲ್ಲಿ ನಯನತಾರ ಅವರಾಗಿರ್ಬೋದು ಮತ್ತೆ ಕಿಯಾರಾ ಅವರ ಪಾತ್ರ ಏನು ಅಂತ ನಾವು ನೋಡೋದ್ರಲ್ಲಿ, ಇವರ ಜೊತೆ ಹ್ಯೂಮಾ ಕುರೇಶಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ, ಈ ರೀತಿ ಪ್ರಮುಖವಾಗಿ ತುಂಬ ಹೆಸರುಗಳು ನಮಗೆ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಆ್ಯಕ್ಷನ್ನಲ್ಲಿ ನಾವು ನೋಡೋದಾದರೆ ಈ ಒಂದು ಸಿನಿಮಾ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಮಾತ್ರ ನಮಗೆ ಸ್ಪಷ್ಟ ಆಗ್ತಾ ಇದೆ. ಗನ್ಗಳಾಗಿರ್ಬೋದು, ಫೈಟ್ಗಳು, ಡಾರ್ಕ್ ಸೆಟ್ಸ್ಗಳು, ಒಂದು ಸ್ಟೈಲಿಶ್ ಇರ್ತಕ್ಕಂತಹ ಸಿನಿಮಾದ ಒಂದು ಟೋನು, ಈ ಒಂದು ಸಂಪೂರ್ಣವಾದ ಒಂದು ಚಿತ್ರವನ್ನು ಇದು ಬದಲಿಸುವಂತಹ ಒಂದು ಚಿತ್ರ ಖಂಡಿತ ಆಗುತ್ತೆ. ಟಾಕ್ಸಿಕ್ ಅಂತಕ್ಕಂಥದ್ದು ಸಾಮಾನ್ಯ ಮಾಸ್ ಸಿನಿಮಾ ಆಗಿಲ್ಲ. ಇದು ಒಂದು ಗ್ಯಾಂಗ್ಸ್ಟರ್ಗಳ ಕಥೆಯನ್ನು ಒಂದು ವಿಭಿನ್ನ ಶೈಲಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿರೋ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ. ಇನ್ನು ನಮ್ಮ ಈ ಒಂದು ಟಾಕ್ಸಿಕ್ ಚಿತ್ರದ ನಿರ್ದೇಶಕರು ಯಾರಪ್ಪ ಅಂತಂದರೆ ಗೀತು ಮೋಹನ್ ದಾಸ್ ಅಂತಕ್ಕಂಥವ್ರು ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿರ್ತಾರೆ. ಇವರ ಒಂದು ಕಾಂಬಿನೇಷನ್ನಲ್ಲೇ ಯಶ್ ಮತ್ತು ಗೀತಾ ಅವರ ಒಂದು ಕಾಂಬಿನೇಷನ್ ಅಂತಕ್ಕಂಥದ್ದು ಒಂದು ಒಳ್ಳೆಯ ಸಿನಿಮಾ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಕ್ಕಂಥದ್ದು ಒಂದು ನಮ್ಮ ಅಭಿಪ್ರಾಯ ಆಗಿರುತ್ತೆ. ಇನ್ನು ಇದೀಗ ಟ್ರೈಲರ್ ನೋಡಿದ ನಂತರ ಈ ಒಂದು ಕಾಂಬಿನೇಷನ್ನಲ್ಲಿ ಒಂದು ವಿಭಿನ್ನ ಸಿನಿಮಾ ಬರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇನ್ನೂ ಒಂದು ಜನರಲ್ಲಿ ಹೆಚ್ಚಾಗಿದೆ. ಇನ್ನು ಸಿನಿಮಾ ಯಾವಾಗ ಬಿಡುಗಡೆ ಆಗುತ್ತಪ್ಪ ಅಂತಂದರೆ, ಇದು ನಮಗೆ ಮೋಸ್ಟ್ ಪ್ರಾಬಬಲಿ ಆಗಸ್ಟ್ 26, 2026 ವಿಶ್ವದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿಲ್ಲದೆ ಎಂದು ಇತ್ತೀಚಿನ ಒಂದು ವರದಿಗಳು ನಮಗೆ ತಿಳಿಸಿದವೆ. ಆದರೆ ಇನ್ನು ಸಿನಿಮಾ ಬಿಡುಗಡೆ ಮಾಡಲು ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಟ್ರೈಲರ್ ಬಿಡುಗಡೆಯೊಂದಿಗೆ ಚಿತ್ರದ ಪ್ರಚಾರವು ಕೂಡ ತುಂಬ ವೇಗವಾಗಿ ಸಾಗ್ತಾ ಇದೆ. ಅಭಿಮಾನಿಗಳು ಕೂಡ ಒಳ್ಳೆಯ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಜಸ್ಟ್ ಟ್ರೈಲರ್ ಬಿಡುಗಡೆ ಆದಂತಹ ಕೆಲವೇ ಗಂಟೆಗಳಲ್ಲಿ ಯಶ್ ಅವರ ಲುಕ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಸಿನಿಮಾದಲ್ಲಿರ್ತಕ್ಕಂಥ ಡಾರ್ಕ್ ಟೋನ್ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಬರ್ತಾ ಇದೆ ಮತ್ತು ತುಂಬ ಚರ್ಚೆಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಕೆಲವರು ಟ್ರೈಲರನ್ನು ಒಂದು ಭರ್ಜರಿಯಾಗಿ ಹೊಗಳ್ತಾ ಇದ್ದರೆ, ಇನ್ನು ಕೆಲವರು ಸಿನಿಮಾ ಕಥೆ ಹೇಗಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ಟಾಕ್ಸಿಕ್ ಚಿತ್ರ ಅಂತಕ್ಕಂಥದ್ದು ನಿರೀಕ್ಷೆಗಳನ್ನು ಕೂಡ ತುಂಬ ಹೆಚ್ಚು ಮಾಡ್ತಾ ಇದೆ. ನಮ್ಮ ರಾಕಿ ಬಾಯ್ ಮೇಲೆ ಇರ್ತಕ್ಕಂತಹ ಒಂದು ಅಭಿಮಾನ ಅಂತಕ್ಕಂಥದ್ದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನಕ್ಕೆ ಬರ್ತಾ ಇದೆ. ನಮ್ಮ ಎಲ್ಲೋ ಒಂದು ಚಿಕ್ಕ ಹಳ್ಳೀಲಿ ಬೆಳೆದಂತಹ ಹುಡುಗ ಇವತ್ತು ವಿಶ್ವಕ್ಕೆ ಪರಿಚಯ ಆಗಿರ್ತಕ್ಕಂಥ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಅಂದರೆ ಅದು ನಮ್ಮ ಕನ್ನಡದ ಒಂದು ನಿಜವಾದ ಹೆಮ್ಮೆ ಅಂತ ನಾವು ಹೇಳ್ಕೋಬೇಕು. ಯಾಕೆಂದರೆ ಚಿಕ್ಕ ಚಿಕ್ಕ ಒಂದು ಪಾತ್ರಗಳಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಯಶ್ ಅವರ ಜರ್ನಿ ಇಂದು ಬಾಲಿವುಡ್ ಲೆವೆಲಿಂದ ನೆಕ್ಸ್ಟು ಹಾಲಿವುಡ್ ಲೆವೆಲ್ವರೆಗೂ ಕೂಡ ಹೋಗುವಂತಹ ಸಂದರ್ಭಗಳು ಕೂಡ ಮುಂದೆ ಖಂಡಿತ ಬರುತ್ತೆ. ಅವರಿಗೆ ಆದಷ್ಟು ಬೇಗ ಅವರಿಗೆ ಹಾಲಿವುಡ್ಡಲ್ಲಿ ಕೂಡ ಬರಲಿ ಅಂತಕ್ಕಂಥದ್ದು ಕೂಡ ನಮ್ಮ ಆಶಯ ಆಗಿರುತ್ತೆ. ಯಾಕೆಂದರೆ ಅವರು ತುಂಬ ಒಂದು ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರತಕ್ಕಂಥ ವ್ಯಕ್ತಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸ್ಕೊಂಡು ಬೆಳೆದಂತಹ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವರು ನಿಜವಾಗ್ಲೂ ಕೂಡ ಒಂದು ಎಲ್ಲರಿಗೂ ಒಂದು ಮಾದರಿ ಅಂತಲೇ ನಾವು ಹೇಳ್ಬೋದು. ಒಟ್ಟಾರೆಯಾಗಿ ನಾವು ಇಲ್ಲಿ ಹೇಳೋದಾದರೆ
ಟಾಕ್ಸಿಕ್ ಟ್ರೈಲರಲ್ಲಿ ಯಶ್ ಅವರನ್ನು ನಾವು ಒಂದು ಹೊಸ ಅವತಾರದಲ್ಲಿ ನಾವು ನೋಡ್ತಾ ಇರೋದೊಂದು ಕನ್ಫರ್ಮ್ ಆಗಿದೆ. ಇಲ್ಲಿ ಒಂದು ಈ ಒಂದು ಡಾರ್ಕ್ ವರ್ಲ್ಡ್ ಅಂತಕ್ಕಂಥದ್ದು, ಆಮೇಲೆ ನಾವು ಆಲ್ರೆಡಿ ನೋಡಿದ್ವಿ ಈ ಒಂದು KGF ಅಲ್ಲೂ ಅದು ಒಂದು ವಿಭಿನ್ನ ಶೈಲಿ. ಆದರೆ ಇದು ಒಂಥರ ಗ್ಯಾಂಗ್ಸ್ಟರ್ ರೀತಿಯಲ್ಲಿರ್ತಕ್ಕಂಥ ಕತೆ, ಮತ್ತು ಅದರೊಳಗೆ ಒಂದು ಆ್ಯಕ್ಷನ್ ಇರುತ್ತೆ, ಒಬ್ಬರಿಗೆ ಮೋಸ ಮಾಡುವಂಥದ್ದು ಆಗಿರ್ಬೋದು, ಅಥವಾ ಕುಟುಂಬ ಸಂಬಂಧಗಳು. ಈಗ ತಾವು ಆಲ್ರೆಡಿ ನೋಡಿರುವ ಹಾಗೆ ತಂದೆ ಮಗನ ಸಂಬಂಧಗಳಲ್ಲಾಗಿರಬಹುದು, ಕೆಲವೊಂದು ಘರ್ಷಣೆಗಳಿರುತ್ತೆ ಅಂತ ಅದರಲ್ಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಇದು ಒಂದು ದೊಡ್ಡ ಸ್ಟಾರ್ ಕಾಸ್ಟೇ ಇದರಲ್ಲಿ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಅದರಲ್ಲಿ ನಾವು ಹೇಳಿದ ಹಾಗೆ ನಯನತಾರ ಆಗಿರ್ಬೋದು, ತುಂಬ ಒಂದು ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟಿಂಗೇ ಇಲ್ಲಿ ಇರುತ್ತೆ. ಆದರೆ ನಿಜವಾದ ಒಂದು ಪರೀಕ್ಷೆ ಇವರಿಗೆ ಯಾವಾಗ ಪ್ರಾರಂಭ ಆಗುತ್ತಪ್ಪ ಅಂದರೆ ಆಗಸ್ಟ್ 26ರಂದು ಸಿನಿಮಾ ಬಿಡುಗಡೆ ಆದ ನಂತರ. ನಿಮಗೆ ಈ ಒಂದು ಟಾಕ್ಸಿಕ್ ಟ್ರೈಲರು ಹೇಗನ್ನಿಸ್ತು? ಯಶ್ ಅವರ ಈ ಒಂದು ಹೊಸ ಅವತಾರ KGFಗಿಂತ ದೊಡ್ಡ ಹಿಟ್ ಖಂಡಿತ ಆಗುತ್ತಾ? ಈ ಎಲ್ಲ ಅಭಿಪ್ರಾಯಗಳನ್ನು ನೀವು ಕಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಒಂದು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹೊಸ ಹೊಸ ಸುದ್ದಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಷಯ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.